ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಕರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು, ನೆನ್ನೆ ಮ್ಯಾಚ್ ಮುಗಿತಾ ಇದ್ದಂಗೆ ಪ್ಲೇಯರ್ ಆಫ್ ದ ಸೀರೀಸ್ ಅವಾರ್ಡ್ ಡಿಕ್ಲೇರ್ ಆಯಿತು. ಇಂಡಿಯಾ ಕಡೆಯಿಂದ ಶುಭ್ಮನ್ ಗಿಲ್ ಬೆಜಾನ್ ರನ್ಸ್ಗಳನ್ನ ಹೊಡೆದಿರೋದ್ರಿಂದ ಯಾರು ಕೂಡ ಹೊಡೆದಿಲ್ಲ, ಅಷ್ಟು ರನ್ಸ್ನ ಹೊಡೆದ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಅವರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆಯಿಂದ ಇಂಗ್ಲೆಂಡ್ ಕಡೆಯಿಂದ ಯಾರಿಗೆ ಕೊಟ್ಟಿದ್ದಾರೆ, ಹ್ಯಾರಿ ಬ್ರೂಕ್ ಅವರಿಗೆ ಪ್ಲೇಯರ್ ಆಫ್ ದ ಸೀರೀಸ್ ಅವಾರ್ಡ್ನ ಕೊಟ್ಟಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಈ ಅವಾರ್ಡು ಬೆನ್ ಸ್ಟೋಕ್ಸ್ಗೆ ಹೋಗುತ್ತೆ ಅಂತ, ಬಟ್ ಹ್ಯಾರಿ ಬ್ರೂಕ್ ಅವ್ರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಗೌತಮ್ ಗಂಭೀರ್ ಅವರು ಕೂಡ ಇವ್ರನ್ನೇ ಪಿಕ್ ಮಾಡಿದ್ದಾರೆ. ಹ್ಯಾರಿ ಬ್ರೂಕು ಮಸ್ತಾಗಿ ಆಡಿದ್ದಾರೆ ಈ ಒಂದು ಸೀರೀಸಲ್ಲಿ, ರನ್ಸ್ಗಳನ್ನ ಸಖತ್ತಾಗಿ ಹೊಡೆದ್ರೆ, ಸೆಂಚುರೀಸ್ಗಳನ್ನ ಹೊಡೆದ್ರೆ, ಅದನ್ನ ಇವ್ರಿಗೆ ಕೊಡಬೇಕು ಅಂತ. ಬಟ್ ಬೆನ್ ಸ್ಟೋಕ್ಸ್ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. 304 ರನ್ನ ಹೊಡೆದು 17 ವಿಕೆಟ್ನ ಎತ್ತಿರೋ ಅಂತ ಬೆನ್ ಸ್ಟೋಕ್ಸ್, ಅದರಲ್ಲೂ ಲಾಸ್ಟ್ ಮ್ಯಾಚ್ನ ಕೂಡ ಅವ್ರಿಗೆ ಆಡೋದಕ್ಕೆ ಆಗಲಿಲ್ಲ. 4 ಮ್ಯಾಚ್ ಅಷ್ಟೇ ಆಡಿರುವಂಥದ್ದು. ಆ್ಯಂಡ್ ಕ್ಯಾಪ್ಟನ್ಸಿನ ಕೂಡ ಕಡೆಗೆ ನಿಭಾಯಿಸಿದರೆ, ಕ್ಯಾಪ್ಟನ್ಸಿ ಎಲ್ಲ ಸೈಡಿಗೆ ಬಿಟ್ಟು ನೋಡ್ತಾರೆ. 304 ರನ್ ಪ್ಲಸ್ 17 ವಿಕೆಟ್ ಅಂತಂದರೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ. ಆ್ಯಂಡ್ ಇವ್ರು ಹೊಡೆದಿರುವಂಥದ್ದು, ಹ್ಯಾರಿ ಬ್ರೂಕ್ ಹೊಡೆದಿರುವಂಥದ್ದು 481 ರನ್ನು. ಸೊ ಏನು ಹೊಟ್ಟೆ ಉರಿ ಏನೂ ಇಲ್ಲ, ಇಬ್ಬರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ. ಬಟ್ ಬೆನ್ ಸ್ಟೋಕ್ಸ್ ನನ್ನ ಪ್ರಕಾರ ಈ ಒಂದು ಅವಾರ್ಡಿಗೆ ಸಿಕ್ಕಾಪಟ್ಟೆ ಡಿಸರ್ವಿಂಗ್ ಇದ್ರು ಹ್ಯಾರಿ ಬ್ರೂಕಿಗಿಂತ. ಬಟ್ ಇರಲಿ, ಪರವಾಗಿಲ್ಲ. ಅಪ್ಡೇಟ್ ನಂಬರ್ 2, ಸ್ಟೀವ್ ಸ್ಮಿತ್ ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದಾರೆ. ನನ್ನ ನೆಕ್ಸ್ಟ್ ಗೋಲ್ ಏನಿದ್ರು ಕೂಡ, ಇವಾಗ ವರ್ಲ್ಡ್ ಕಪ್ಸ್ ಅವು ಇವೆಲ್ಲ ಆಡ್ಬಿಟ್ಟಿದ್ದೀವಿ, ಗೆದ್ದಿದ್ದೀವಿ, ಬೇಜಾನು, ಇವೆಲ್ಲ ಬೋರಿಂಗ್ ಆಗೋಗ್ಬಿಟ್ಟೈತೆ. ನನ್ನ ನೆಕ್ಸ್ಟ್ ಗೋಲ್ ಒಲಿಂಪಿಕ್ಸ್ ಆಡಬೇಕು ಅಂತ ನನ್ನ ಗೋಲ್ ಇದೆ. 2027 ಬರ್ತಾ ಇರೋ ಲಾಸ್ ಏಂಜಲ್ ಒಲಿಂಪಿಕ್ಸ್ ಏನಿದೆ, ಸೊ ಇದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಬೇಕು. ಅದಕ್ಕೆ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ನ ನಾನು ಹಾಕೋದಕ್ಕೆ ತಯಾರಾಗಿದ್ದೀನಿ. ಸೊ ಅದಿನ್ನೇನೋ T20 ಫಾರ್ಮೇಟ್ ಇರುತ್ತೆ. ಸ್ಟೀವ್ ಸ್ಮಿತ್ T20 ಫಾರ್ಮೇಟಲ್ಲಿ ಜಮಾನೇ ಆಗೋಗ್ಬಿಟ್ಟೈತೆ. ಬಟ್ ಆದರೂ ಕೂಡ ನಾನು ಕಮ್ ಬ್ಯಾಕ್ ಮಾಡಬೇಕು T20ಗೆ ಅಂತ ಇಷ್ಟಪಡ್ತಾವ್ರೆ. ನೋಡೋಣ ಆಗುತ್ತೆ ಆಗೋದಿಲ್ವ ಅಂತ. ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಕಷ್ಟ ಆಸ್ಟ್ರೇಲಿಯನ್ ಟೀಮಿಂದ ಸ್ಟೀವ್ ಸ್ಮಿತ್ ಕ್ವಾಲಿಫೈ ಆಗುವಂಥದ್ದು, ಟೀಮಿಗೆ ಕ್ವಾಲಿಫೈ ಆಗುವಂಥದ್ದು. ಸೊ ಒಟ್ಟಾಗಿ ಆಸೆ ಅಂತೂ ಪಡ್ತಾರೆ. ಒಲಿಂಪಿಕ್ಸ್ ಆಡಬೇಕು ಅಂತಂದರೆ ಯಾರಿಗೆ ತಾನೇ ಆಸೆ ಇರೋದಿಲ್ಲ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಕೂಡ ಆಸೆ ಇದೆ, ಬಟ್ ಅದಾಗೋದಿಲ್ಲ ಅಷ್ಟೇ. ಸ್ಟ್ಯಾಂಡಿಂಗ್ಸ್ ನೋಡ್ತಾ ಇರ್ಬೋದು, ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಆಫ್ಟರ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸು ಯಾವ ಥರ ಕಾಣಿಸ್ತಾ ಇದೆ ಪಾಯಿಂಟ್ಸ್ ಟೇಬಲ್ ಅಂತ. WTC ಫೈನಲ್ಸ್ ದೋಸ್ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ಟಾಪ್ ಆಫ್ ದ ಟೇಬಲ್ ಹೋಗಿ ಕೂತ್ಕೊಂತಾರೆ. 3 ಮ್ಯಾಚ್ ಆಡಿರುವಂಥ ಆಸ್ಟ್ರೇಲಿಯನ್ ಟೀಮು 3 ಗೆದ್ದಿದ್ದಾರೆ. ಆ್ಯಂಡ್ ಶ್ರೀಲಂಕಾ 2-1 ಗೆದ್ದಿದ್ದಾರೆ. ಆ್ಯಂಡ್ ಪಾಯಿಂಟ್ ಪರ್ಸೆಂಟೇಜ್ನ ನೋಡ್ತಾ ಇರ್ಬೋದು, 66% ಮೇಲ್ಗಡೆ ಇತ್ತು ಅಂದರೆ ಇದು ಪರ್ಸೆಂಟೇಜ್ ವೈಸು ಮೇಲ್ಗಡೆ ಬರುತ್ತೆ. ಜಾಸ್ತಿ ಮ್ಯಾಚ್ ಏನು ಆಡಿಲ್ಲ ಶ್ರೀಲಂಕಾದವರು. ಹಂಗೆ ನೋಡೋಕೆ ಆಸ್ಟ್ರೇಲಿಯಾದವರು ಕೂಡ ಜಾಸ್ತಿ ಮ್ಯಾಚ್ ಆಡಿಲ್ಲ. ಮೇಲೆ ಕೆಳಗೆ ಹೋಗುತ್ತೆ, ಇದನ್ನ ಸ್ಟಾರ್ಟಿಂಗ್ ಅಲ್ವಾ, ಸೊ ಇಲ್ಲೇ ಸೆಟ್ಲ್ ಆಗೋಗ್ಬಿಡ್ತು ಅಂತ ಏನಿಲ್ಲ. ಇಂಡಿಯಾದವರು ಆಲ್ಮೋಸ್ಟ್ ಇಂಡಿಯಾದು ಮತ್ತು ಇಂಗ್ಲೆಂಡ್ದು ಆಸ್ಪಾಸಲ್ಲಿದೆ. ಬಟ್ ಪರ್ಸೆಂಟೇಜ್ ವೈಸ್ ನೋಡ್ತು ಅಂದರೆ ಇಂಡಿಯಾ ಮೇಲ್ಗಡೆ ಇದೆ. ಸೊ ಇವರು ಅಲ್ಲಿ ಇಲ್ಲಿ ಸ್ವಲ್ಪ ಸ್ಲೋವರ್ ಓವರ್ ರೇಟ್ ಅದು ಇದೆಲ್ಲ ಮಾಡಿದ್ರಿಂದ ಸ್ವಲ್ಪ ನೆಗೆಟಿವ್ ಹಾಕಿಸ್ಕೊಂಡಿದ್ದಾರೆ ಅಷ್ಟೇ ಇಂಗ್ಲೆಂಡ್ ಅವರು. ಸೊ ಏನಂತ ಹೆವಿ ಡಿಫ್ರೆನ್ಸ್ ಏನಿಲ್ಲ. ಒಟ್ಟಲ್ಲಿ 28 ಪಾಯಿಂಟಲ್ಲಿ ಇಂಡಿಯಾ ಇತ್ತು ಅಂದರೆ 26 ಪಾಯಿಂಟಲ್ಲಿ ಅದೇ ಡಿಮೆರಿಟ್ ಪಾಯಿಂಟ್ ಏನಕ್ಕೆ ಬಿದ್ದಿದೆ ಅಂದರೆ ಸ್ಲೋವರ್ ಓವರ್ ರೇಟ್ನ ಮಾಡಿದ್ರಿಂದ ಇಂಗ್ಲೆಂಡ್ ಅವರಿಗೆ ಡಿಮೆರಿಟ್ ಪಾಯಿಂಟ್ ಬಿದ್ದಿದೆ. ಒಟ್ಟಲ್ಲಿ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಈ ಸೀರೀಸಲ್ಲಿ ನಾವೇ ಒಂದು ಸ್ವಲ್ಪ ಪಾಸಿಟಿವ್ ಆಗಿದ್ದೀವಿ ಅಂತ ಹೇಳ್ಬೇಕು. WTC ಆ್ಯಂಗಲಲ್ಲಿ ನೋಡ್ತಂದ್ರೆ, ಯಾಕಂದರೆ 2 ಪಾಯಿಂಟ್ ನಮಗೆ ಜಾಸ್ತಿ ಇದೆ ಇಂಗ್ಲೆಂಡ್ ಅವ್ರು ಕಂಪೇರ್ ಮಾಡ್ತಂದ್ರೆ. ಅಪ್ಡೇಟ್ ನಂಬರ್ 4, ಸೀರೀಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲರೂ ಬೆಂಕಿ ಪ್ರಿಡಿಕ್ಷನ್ಗಳನ್ನ ಕೊಟ್ಟಿದ್ರು. ಸೊ ಯಾರು ಕೂಡ ಈ ಥರ ಅಂತೂ ಪ್ರಿಡಿಕ್ಟ್ ಮಾಡಿರಲ್ಲ. ಅದ್ರಲ್ಲಿ ದಿನೇಶ್ ಕಾರ್ತಿಕ್ ಒಬ್ಬರು ಮಾತ್ರ ಸೀರೀಸ್ 2 ಈಚ್ ಆಗಿ ಸೀರೀಸ್ ಡ್ರಾ ಆಗುತ್ತೆ ಅಂತ DK ಪ್ರಿಡಿಕ್ಟ್ ಮಾಡಿರ್ತಾರೆ. ಇನ್ನು ನೋಡಿದ್ರೆ ನಾಸಿರ್ ಹುಸೇನ್ 3-1, ಮೈಕಲ್ ವ್ಯಾಗನ್ 3-1. ಅಂದರೆ ಎಲ್ಲ ಮೆಜಾರಿಟಿ ಹೆಂಗಿತ್ತು ಅಂತಂದರೆ ಅವ್ರ ಕಡೆನೇ ಹೋಗ್ಬಿಡುತ್ತೆ. ಎಲ್ಲ ಒಂಥರ ಫುಲ್ಲು 4-4 ಗೆದ್ಬಿಡ್ತಾರೆ ಅನ್ನೋ ಥರ ಎಲ್ಲ ಪ್ರಿಡಿಕ್ಷನ್ ಮಾಡಿದ್ರು. ಸ್ವಲ್ಪ 4-1 ಆಗುತ್ತೆ, 4-0 ಆಗುತ್ತೆ ಅನ್ನೋ ಥರ ಎಲ್ಲ ಪ್ರಿಡಿಕ್ಷನ್ ಎಲ್ಲ ಮಾಡಿದ್ರು. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೆಲ್ಲ ಪ್ರಿಡಿಕ್ಷನ್. ದೊಡ್ಡ ಲೆಜೆಂಡ್ಸ್ಗಳದ್ದು ನಮ್ಮ ಇಂಡಿಯನ್ಸು ಪ್ರಿಡಿಕ್ಟ್ ಮಾಡಿದ್ದಾರೆ, ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಒಟ್ಟಲ್ಲಿ ಮೋಸ್ಟ್ ಆಫ್ ದಮ್ ಪ್ರಿಡಿಕ್ಟ್ ಮಾಡೋದು ಇಂಗ್ಲೆಂಡ್ ಈ ಸೀರೀಸ್ನ ಗೆಲ್ಲುತ್ತೆ ಅಂತ. ಅದರಲ್ಲಿ ದಿನೇಶ್ ಕಾರ್ತಿಕ್ ಅವರ ಪ್ರಿಡಿಕ್ಷನ್ ಮಾತ್ರ ಸಕ್ಸಸ್ ಆಗಿದೆ, 2 ಈಚ್ ಆಗಿಬಿಟ್ಟು. ಅಪ್ಡೇಟ್ ನಂಬರ್ 5, ಎಲ್ಲರೂ ಒಂಥರ ಅನ್ಕೊತಾ ಇದ್ದಿದ್ದು ನಾರ್ಮ್ ಏನು ಅಂತಂದರೆ ಈ ಸೀರೀಸ್ ಸ್ಟಾರ್ಟ್ ಆದಾಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸು ವಿರಾಟ್ ಕೊಹ್ಲಿ ಇರಬೇಕಾಗಿತ್ತು, ಮಿಸ್ ಮಾಡ್ಕೊತಾ ಇದ್ದೀವಿ. ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾಗ ಟೆಸ್ಟ್ ಕ್ರಿಕೆಟೇ ಬೇರೆ ಥರ ಇತ್ತು, ಅವನಜ್ಜಿ ನೋಡೋ ರೀತಿಯೇ ಬೇರೆ ಇತ್ತು. ಹಂಗಿದ್ರು ಫ್ಯಾನ್ಸ್, ಹಿಂಗಿದ್ರು ಫ್ಯಾನ್ಸ್, ಹಿಂಗೆ ಅಂತೆಲ್ಲ ಬೇಜಾನ್ ಮಾತಾಡ್ಕೊತಿದ್ವಿ. ಅದು ಹೌದು, ನಿಜ ಅಂತ ಅನ್ಸುತ್ತೆ. ಇವಾಗಲೂ ಕೂಡ ಅನ್ಸುತ್ತೆ ವಿರಾಟ್ ಕೊಹ್ಲಿನ ಮಿಸ್ ಮಾಡ್ಕೊತೀವಿ ನಾವು ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ. ಬಟ್ ಈ ಇರ್ಫಾನ್ ಪಠಾನ್ ಮ್ಯಾಚ್ ನೋಡೋದು ಬಂದು ಟ್ವೀಟ್ ಮಾಡಿದ್ರು, ಇದು ಕೂಡ ನಿಜ ಅಂತ ಅನ್ಸುತ್ತೆ. ದಿಸ್ ಸೀರೀಸ್ ರಿಮೈಂಡ್ಸ್ ಎವ್ರಿವನ್ ಒನ್ಸ್ ಅಗೇನ್, ಕ್ರಿಕೆಟ್ ಡಸಂಟ್ ಸ್ಟಾಪ್ ಫಾರ್ ಎನಿವನ್. ಯಾರಿದ್ರೂ ನಡೆಯುತ್ತೆ, ಯಾರಿಲ್ಲ ಅಂದ್ರೂ ನಡೆಯುತ್ತೆ ಕ್ರಿಕೆಟು. ಅಂದರೆ ವಿರಾಟ್ ಕೊಹ್ಲಿ ಇರಬೇಕಿತ್ತು, ಅವ್ರು ಇರಬೇಕಿತ್ತು, ಇವ್ರು ಇರ್ಬೇಕಿತ್ತು ಅಂತೆಲ್ಲ ನಾವು ಅಂದ್ಕೊತೀವಿ, ಮಿಸ್ ಮಾಡ್ಕೊತೀವಿ. ಬಟ್ ಕ್ರಿಕೆಟು ಯಾರಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಅದು ಮತ್ತೆ ಪ್ರೂವ್ ಆಗಿದೆ. ಯಾಕಂದರೆ ಅಂಥ ಮ್ಯಾಚ್ನ ವಿಟ್ನೆಸ್ ಮಾಡಿದ್ದೀವಿ ನಾವು. ಅಷ್ಟು ವ್ಯೂವರ್ಶಿಪ್ಪು ಕೂಡ ಬಂದಿದೆ. ಯಾಕಂದರೆ ನೋಡಿ, ನೆನ್ನೆ ಮ್ಯಾಚು ಅವನಜ್ಜಿ 1 ಅವರಲ್ಲಿ ಮುಗಿಯುತ್ತೆ ಅಂತ 35 ರನ್ನು 1 ಅವರಲ್ಲಿ ಮುಗಿಯುತ್ತೆ ಅಂತ ಗೊತ್ತಿದ್ರು ಆ ಸ್ಟೇಡಿಯಂ ಫುಲ್ಲು ಪ್ಯಾಕ್ ಆಗೋಗ್ಬಿಟ್ಟಿತ್ತು, ಟಿಕೆಟ್ಸ್ ಎಲ್ಲ ಸೋಲ್ಡ್ ಆಗೋಗ್ಬಿಟ್ಟಿತ್ತು. ಸೊ ಆ ಥರ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಿದೆ ಅಂತಂದರೆ ಕ್ರಿಕೆಟ್ ಯಾರಿಗೂ ಕೂಡ ನಿಲ್ಲೋದಿಲ್ಲ ಅಂತ ಹೇಳಿದರೆ ಅದು ನಿಜ ಕೂಡ ಹೌದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇದಿಷ್ಟು ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೇನೋ ಸ್ವಲ್ಪ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಉದುರಿಸಿ.